ನಮಸ್ತೆ ಎವ್ರಿವನ್. ಒನ್ಸ್ ಅಗೇನ್ ವೆಲ್ಕಮ್ ಟು ಈ ಪಾಠದ ಮನೆ. ಇವತ್ತಿನ ಸೆಷನ್ ಅಲ್ಲಿ ನಾವು ನೌನ್ಗೆ ಸಂಬಂಧಪಟ್ಟ ಹಾಗೆ ನೌನ್ ಕೇಸಸ್ ಅನ್ನೋ ಟಾಪಿಕ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ದ ಕೇಸ್ ಆಫ್ ಅ ನೌನ್ ಟೆಲ್ಸ್ ಅಸ್ ಅಬೌಟ್ ದ ಪೊಸಿಷನ್ ಆಫ್ ದಟ್ ನೌನ್ ಇನ್ ಅ ಸೆಂಟೆನ್ಸ್. ನೌನ್ಸ್ ಅನ್ನ ನಾವು ಸೆಂಟೆನ್ಸಸ್ ಅಲ್ಲಿ ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಬಟ್ ಪರ್ಟಿಕ್ಯುಲರ್ಲಿ ಆ ಸೆಂಟೆನ್ಸ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಅವುಗಳನ್ನ ಯೂಸ್ ಮಾಡ್ತೀವಿ, ಯಾವ ಪೊಸಿಷನ್ ನಲ್ಲಿ ಇಟ್ಟು ಅವುಗಳನ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಆಧಾರದ ಮೇಲೆ ನಾವು ಆ ಪರ್ಟಿಕ್ಯುಲರ್ ನೌನ್ ಯಾವ ಕೇಸಲ್ಲಿದೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಇಲ್ಲಿರೋ ಎಕ್ಸಾಂಪಲ್ಸ್ ಅಲ್ಲಿ ನೌನ್ಸ್ ಯಾವ್ಯಾವ್ದು, ಹಾಗೆ ಅವುಗಳನ್ನ ಸೆಂಟೆನ್ಸಸ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಯೂಸ್ ಮಾಡಿದೀವಿ ಅನ್ನೋದನ್ನ ನೋಡ್ತಾ ಹೋಗಿ. ಮದರ್ ಟೋಲ್ಡ್ ಅ ಸ್ಟೋರಿ, ದ ಬರ್ಡ್ ಬಿಲ್ಟ್ ಅ ನೆಸ್ಟ್, ದ ವಿಂಡ್ ಈಸ್ ಬ್ಲೋಯಿಂಗ್ ಸ್ಟ್ರಾಂಗ್ಲಿ, Manu served cake to his friends, I went to Tarun's school, truth is always bitter, what are you doing Nimi? ನೋಡಿ, ಈ ಸೆಂಟೆನ್ಸಸ್ ಅಲ್ಲಿ ಒಂದೊಂದು ಸೆಂಟೆನ್ಸ್ ಅಲ್ಲೂ ಕೂಡ ನೌನ್ಸ್ ಯೂಸ್ ಆಗಿದೆ. ಆದ್ರೆ ನಾವು ಗಮನಿಸಬೇಕಾಗಿರೋದು ಸೆಂಟೆನ್ಸ್ ಅಲ್ಲಿ ಯಾವ ಪೊಸಿಷನ್ಸ್ ಅಲ್ಲಿ ಅವುಗಳು ಯೂಸ್ ಆಗಿದೆ ಅನ್ನೋದನ್ನ ನೋಡಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಮದರ್ ಸ್ಟೋರಿ ಎರಡು ನೌನ್ಸ್ ಯೂಸ್ ಆಗಿದೆ. ಆದ್ರೆ ಒಂದು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ, ಇನ್ನೊಂದು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಎರಡನೇ ಸೆಂಟೆನ್ಸ್ ಅಲ್ಲಿ ಕೂಡ ಬರ್ಡ್ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿರುವಂತಹ ನೌನ್ ಆಗಿದೆ, ನೆಸ್ಟ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿದೆ. ಹಾಗೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ದ ವಿಂಡ್ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ, ಈ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಇಲ್ಲ. ಹಾಗೇನೆ ಮನು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿರುವಂತಹ ನೌನ್, ಕೇಕ್ ಡೈರೆಕ್ಟ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ, ಫ್ರೆಂಡ್ಸ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಹಾಗೆ ತರುಣ್ಸ್ ಸ್ಕೂಲ್ ಈ ಸೆಂಟೆನ್ಸ್ ಅಲ್ಲಿ ಎರಡು ನೌನ್ಸ್ ಯೂಸ್ ಆಗಿದೆ. ಆದ್ರೆ ಇವು ಸಬ್ಜೆಕ್ಟ್ ಪ್ಲೇಸ್ ಅಲ್ಲೂ ಇಲ್ಲ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲೂ ಇಲ್ಲ. ಒಂದು ನೌನ್ ಇನ್ನೊಂದು ನೌನ್ ನ ಪೊಸೆಷನ್ ಅನ್ನ ತೋರಿಸ್ಲಿಕ್ಕೆ ಯೂಸ್ ಆಗಿದೆ. ಹಾಗೇನೆ ಟ್ರೂತ್ ಈಸ್ ಆಲ್ವೇಸ್ ಬಿಟರ್, ಇಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ನೌನ್ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿದೆ. ಕೊನೆಯದಾಗಿ ವಾಟ್ ಆರ್ ಯು ಡೂಯಿಂಗ್ ನಿಮ್ಮಿ, ಈ ಸೆಂಟೆನ್ಸ್ ಅಲ್ಲಿ ನಿಮ್ಮಿ ಇದು ಕೂಡ ಸಬ್ಜೆಕ್ಟ್ ಆಬ್ಜೆಕ್ಟ್ ಪೊಸೆಷನ್ ಏನನ್ನು ತೋರಿಸ್ತಾ ಇಲ್ಲ, ಆದ್ರೆ ನಿಮ್ಮಿಯನ್ನ ಉದ್ದೇಶಿಸಿ ಒಂದು ವಾಕ್ಯವನ್ನ ಹೇಳಲಾಗಿದೆ. ಹೀಗೆ ನೌನ್ಸ್ ಅನ್ನ ಬೇರೆ ಬೇರೆ ಸೆಂಟೆನ್ಸಸ್ ಅಲ್ಲಿ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಯಾವ ಪೊಸಿಷನ್ ಅಲ್ಲಿ ಆ ನೌನ್ಸ್ ಯೂಸ್ ಆಗಿದೆ ಅನ್ನೋದ್ರ ಆಧಾರದ ಮೇಲೆ ಅವು ಯಾವ ಕೇಸಲ್ಲಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಮೇನ್ಲಿ ದೇರ್ ಆರ್ 4 ಕೇಸಸ್ ಆಫ್ ನೌನ್ಸ್: ನಾಮಿನೇಟಿವ್ ಕೇಸ್, ಆಬ್ಜೆಕ್ಟಿವ್ ಕೇಸ್, ಪೊಸೆಸಿವ್ ಕೇಸ್ ಅಂಡ್ ವೊಕೇಟಿವ್ ಕೇಸ್. ಫಸ್ಟ್ ನಾಮಿನೇಟಿವ್ ಕೇಸ್ ಅಂದ್ರೆ ಏನಂತ ನೋಡೋಣ. ನಾಮಿನೇಟಿವ್ ಕೇಸ್ ಅನ್ನ ನಾವು ಸಬ್ಜೆಕ್ಟಿವ್ ಕೇಸ್ ಅಂತ ಕೂಡ ಕರಿತೀವಿ. ವೆನ್ ಅ ನೌನ್ ಈಸ್ ಅ ಸಬ್ಜೆಕ್ಟ್ ಆಫ್ ಅ ವರ್ಬ್ ಇನ್ ಅ ಸೆಂಟೆನ್ಸ್, ದಟ್ ಪರ್ಟಿಕ್ಯುಲರ್ ನೌನ್ ಈಸ್ ರೆಫರ್ಡ್ ಟು ಆಸ್ ನಾಮಿನೇಟಿವ್ ಕೇಸ್. ಒಂದು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗುವಂತಹ ನೌನ್ಸ್ ಅನ್ನ ನಾವು ನಾಮಿನೇಟಿವ್ ಕೇಸ್ ಅಂತ ಹೇಳ್ತೀವಿ. ಸಬ್ಜೆಕ್ಟ್ ಅಂದ್ರೆ ಏನು? ಸಬ್ಜೆಕ್ಟ್ ಅಂತ ಸೆಂಟೆನ್ಸ್ ಅಲ್ಲಿ ನಾವು ಯಾವ ನೌನ್ ಅನ್ನ ಕರಿಬೇಕು? ಎಕ್ಸಾಂಪಲ್ಸ್ ನೋಡಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ನಾವು ಗಮನಿಸಬೇಕಾಗಿರೋದು ವರ್ಬ್ ಅನ್ನ. ಈ ಸೆಂಟೆನ್ಸ್ ಅಲ್ಲಿ ಕುಕ್ಡ್ ಅನ್ನೋದು ಒಂದು ವರ್ಬ್ ಆಗಿದೆ. ಈ ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಯಾರು? ಅವರೇ ಆ ಸೆಂಟೆನ್ಸ್ ನ ಸಬ್ಜೆಕ್ಟ್ ಆಗಿರ್ತಾರೆ. ಮದರ್ ಇಲ್ಲಿ ಕುಕಿಂಗ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಇದು ನಾಮಿನೇಟಿವ್ ಕೇಸ್ ಅಂತ ಹೇಳ್ತೀವಿ. ಸೆಕೆಂಡ್ ಸೆಂಟೆನ್ಸ್ ನೋಡಿ. ನವೀನ್ ಪ್ಲೇಸ್ ಕ್ರಿಕೆಟ್. ಪ್ಲೇಸ್ ಅನ್ನೋದು ಇಲ್ಲಿ ಆಕ್ಷನ್ ವರ್ಡ್ ಆಗಿದೆ, ಅಂದ್ರೆ ಒಂದು ವರ್ಬ್ ಆಗಿದೆ. ಈ ಆಕ್ಷನ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಯಾರು? ಇಲ್ಲಿ ನವೀನ್. ಸೊ ನವೀನ್ ಈಸ್ ಅವರ್ ಸಬ್ಜೆಕ್ಟಿವ್ ಕೇಸ್ ಹಿಯರ್. ಥರ್ಡ್ ಒನ್ ಈಸ್ ದ ಸನ್ ಶೈನ್ಸ್ ಬ್ರೈಟ್ಲಿ. ಇಲ್ಲಿ ಶೈನ್ಸ್ ಅನ್ನೋದು ವರ್ಬ್ ಆಗಿದೆ. ಈ ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಯಾರು? ದ ಸನ್. ಸೊ ಸನ್ ಈಸ್ ಅವರ್ ಸಬ್ಜೆಕ್ಟಿವ್ ಕೇಸ್. ಹಾಗೆ ಮೈ ಫೋನ್ ಈಸ್ ರಿಂಗಿಂಗ್. ರಿಂಗಿಂಗ್ ಈಸ್ ಅ ವರ್ಬ್ ಹಿಯರ್. ಈ ರಿಂಗಿಂಗ್ ಮಾಡೋ ಕೆಲಸ ಯಾರು ಮಾಡ್ತಾ ಇದ್ದಾರೆ? ನನ್ನ ಫೋನ್. ಸೊ ಫೋನ್ ಅನ್ನೋದು ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟಿವ್ ಕೇಸ್ ಆಗಿದೆ. ಕೊನೆಯದಾಗಿ ಜೆಮ್ಸ್ ಆರ್ ಪ್ರಿಷಿಯಸ್. ಈ ಸೆಂಟೆನ್ಸ್ ಅಲ್ಲಿ ಯಾವುದೇ ಆಕ್ಷನ್ ನಡೀತಾ ಇಲ್ಲ, ಆದ್ರೆ ಇಡೀ ಸೆಂಟೆನ್ಸ್ ಯಾರ ಬಗ್ಗೆ ಹೇಳ್ತಾ ಇದೆ ನಮ್ಗೆ, ಅದೇ ಆ ಸೆಂಟೆನ್ಸ್ ನ ಸಬ್ಜೆಕ್ಟ್ ಆಗಿರುತ್ತೆ. ಆರ್ ಅನ್ನೋ ಒಂದು ಲಿಂಕಿಂಗ್ ವರ್ಬ್ ಯೂಸ್ ಆಗಿದೆ. ಹಾಗೆ ಅದು ಒಂದು ನೌನ್ ಅನ್ನ ಸ್ಟೇಟ್ ಅನ್ನ ತೋರಿಸ್ಲಿಕ್ಕೆ ಯೂಸ್ ಆಗಿದೆ. ಜೆಮ್ಸ್ ಅನ್ನೋದು ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟಿವ್ ಕೇಸ್ ಆಗಿದೆ. ಹೀಗೆ ಸೆಂಟೆನ್ಸಸ್ ಅಲ್ಲಿ ಸಬ್ಜೆಕ್ಟಿವ್ ಪ್ಲೇಸ್ ಅಲ್ಲಿ ಇರುವಂತಹ ನೌನ್ಸ್ ಅನ್ನ ನಾವು ನಾಮಿನೇಟಿವ್ ಕೇಸ್ ಅಥವಾ ಸಬ್ಜೆಕ್ಟಿವ್ ಕೇಸ್ ಅಂತ ಹೇಳ್ತೀವಿ. ಸೊ ಈ ನೌನ್ಸ್ ಬದಲಾಗಿ ಈ ಪ್ಲೇಸ್ ಅಲ್ಲಿ ಅಂದ್ರೆ ಸಬ್ಜೆಕ್ಟಿವ್ ಪ್ಲೇಸ್ ಅಲ್ಲಿ ಪ್ರೊನೌನ್ಸ್ ಕೂಡ ಯೂಸ್ ಆಗಬಹುದು. ಆಗ ಆ ಪ್ರೊನೌನ್ಸ್ ಅನ್ನ ನಾವು ನಾಮಿನೇಟಿವ್ ಕೇಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಮದರ್ ಕುಕ್ಡ್ ಫುಡ್ ಅಂತ ಇದೆ. ಮದರ್ ಬದಲಾಗಿ ನಾವು ಶಿ ಕುಕ್ಡ್ ಫುಡ್ ಅಂತ ಹೇಳಿದಿದ್ರೆ ಅಲ್ಲಿ ಶಿ ಅನ್ನೋದು
ನಾಮಿನೇಟಿವ್ ಕೇಸ್ ಆಗ್ತಾ ಇತ್ತು ಅಥವಾ ಸಬ್ಜೆಕ್ಟಿವ್ ಕೇಸ್ ಆಗ್ತಾ ಇತ್ತು. ಇಲ್ಲಿ ನವೀನ್ ಒಂದು ನೌನ್ ಸಬ್ಜೆಕ್ಟಿವ್ ಪ್ಲೇಸ್ ಅಲ್ಲಿ ಇದೆ. ನವೀನ್ ಬದಲಾಗಿ ಹಿ ಅಂತ ಹೇಳಿದಿದ್ರೆ ಅವಾಗ ಈ ಪ್ರನೌನ್ ಅನ್ನ ನಾವು ನಾಮಿನೇಟಿವ್ ಕೇಸ್ ಅಂತ ಹೇಳ್ಬೋದಾಗಿತ್ತು. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಬರೀ ನೌನ್ಸ್ ಅಷ್ಟೇ ನಾಮಿನೇಟಿವ್ ಕೇಸ್ ಅಥವಾ ಸಬ್ಜೆಕ್ಟಿವ್ ಕೇಸ್ ಆಗಿರುತ್ತೆ ಅಂತ ಅಲ್ಲ. ಈ ಕ್ಲಾಸಲ್ಲಿ ಹೇಳ್ತಿರೋಂತಹ ಪ್ರತಿಯೊಂದು ಕೇಸಸ್ ಅಲ್ಲಿ ಕೂಡ ನೌನ್ಸ್ ಪ್ಲೇಸ್ ಅಲ್ಲಿ ನಾವು ಪ್ರನೌನ್ಸ್ ಅನ್ನ ಕೂಡ ಯೂಸ್ ಮಾಡಬಹುದು. ಆದ್ರೆ ಅವುಗಳ ಬಗ್ಗೆ ನಾನು ಪ್ರನೌನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ನಿಮಗೆ ನಾಮಿನೇಟಿವ್ ಕೇಸ್ ಅಥವಾ ಸಬ್ಜೆಕ್ಟಿವ್ ಕೇಸ್ ಅರ್ಥ ಆಗಿರ್ಬೋದು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ಈಸ್ ಆಬ್ಜೆಕ್ಟಿವ್ ಕೇಸ್. When a noun is the object of a verb in a sentence, that particular noun is referred to as objective case. ಒಂದು ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗುವಂತಹ ನೌನ್ಸ್ ಅನ್ನ ನಾವು ಆಬ್ಜೆಕ್ಟಿವ್ ಕೇಸ್ ಅಂತ ಹೇಳ್ತೀವಿ. ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಅನ್ನ ಹೇಗೆ ಗುರುತಿಸಿದ್ವಿ, ಆಕ್ಷನ್ ಅನ್ನ ಯಾರು ಮಾಡ್ತಾ ಇದ್ದಾರೆ ಅವರನ್ನ ನಾವು ಸಬ್ಜೆಕ್ಟ್ ಅಂತ ಗುರುತಿಸಿದ್ವಿ. ಆದ್ರೆ ಈಗ ಆ ಒಂದು ಆಕ್ಷನ್ ಅನ್ನ ಯಾರು ರಿಸೀವ್ ಮಾಡ್ತಾ ಇರ್ತಾರೆ ಅವರು ಆ ಸೆಂಟೆನ್ಸ್ ನ ಆಬ್ಜೆಕ್ಟ್ ಆಗಿರ್ತಾರೆ. ಎಕ್ಸಾಂಪಲ್ ನೋಡಿ, ದ ಪೊಲೀಸ್ ಮ್ಯಾನ್ ಚೇಸ್ಡ್ ದ ಥೀಫ್. ಈ ಸೆಂಟೆನ್ಸ್ ಅಲ್ಲಿ ಚೇಸ್ಡ್ ಅನ್ನೋದು ವರ್ಬ್ ಆಗಿದೆ. ಇದನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಪೊಲೀಸ್ ಮ್ಯಾನ್. ಸೊ ಪೊಲೀಸ್ ಮ್ಯಾನ್ ಅನ್ನೋದು ಸಬ್ಜೆಕ್ಟಿವ್ ಕೇಸ್ ಆಗಿದೆ. ಇಲ್ಲಿ ಆ ಚೇಸಿಂಗ್ ಅನ್ನೋ ಒಂದು ಆಕ್ಷನ್ ಅನ್ನ ರಿಸೀವ್ ಮಾಡ್ತಾ ಇರೋದು ಯಾರು, ಥೀಫ್. ಸೊ ಥೀಫ್ ಅನ್ನೋದು ಇಲ್ಲಿ ಆಬ್ಜೆಕ್ಟಿವ್ ಕೇಸ್ ಆಗಿದೆ. ಹಾಗೆ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಅನ್ನ ಗುರುತಿಸ್ಲಿಕ್ಕೆ ಇನ್ನೊಂದು ಟ್ರಿಕ್ ಏನು ಅಂತ ಹೇಳಿದ್ರೆ, ಸೆಂಟೆನ್ಸ್ ಅಲ್ಲಿರುವಂತಹ ವರ್ಬ್ಗೆ ವಾಟ್ ಅಥವಾ ಹೂ ಅಂತ ಪ್ರಶ್ನೆ ಕೇಳಿದ್ರೆ ಬರುವಂತಹ ಆನ್ಸರ್ ನಮ್ಮ ಆಬ್ಜೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್, ಕಪಿಲ್ ಪೇಸ್ ಟ್ಯಾಕ್ಸ್. ಈ ಸೆಂಟೆನ್ಸ್ ಅಲ್ಲಿ ಪೇಸ್ ಅನ್ನೋ ವರ್ಬ್ಗೆ ನಾವು ಪ್ರಶ್ನೆ ಮಾಡಿದ್ರೆ ಕಪಿಲ್ ಪೇಸ್ ವಾಟ್, ಬರೋ ಆನ್ಸರ್ ಏನಾಗಿರುತ್ತೆ, ಟ್ಯಾಕ್ಸ್. ಸೊ ಟ್ಯಾಕ್ಸ್ ಅನ್ನೋದು ಈ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟಿವ್ ಕೇಸ್ ಆಗಿದೆ. ಈ ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರುವಂತಹ ಕಪಿಲ್ ಅನ್ನೋ ನೌನ್ ಸಬ್ಜೆಕ್ಟಿವ್ ಕೇಸ್ ಆಗಿದೆ. ಥರ್ಡ್ ಸೆಂಟೆನ್ಸ್ ನೋಡಿ, ಅರ್ತ್ ಕ್ವೇಕ್ಸ್ ಡೆಸ್ಟ್ರಾಯ್ ಬಿಲ್ಡಿಂಗ್ಸ್. ಡೆಸ್ಟ್ರಾಯ್ ಅನ್ನೋದು ವರ್ಬ್ ಆಗಿದೆ ಈ ಸೆಂಟೆನ್ಸ್ ಅಲ್ಲಿ. ಈ ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಅರ್ತ್ ಕ್ವೇಕ್ಸ್. ಸೊ ಅರ್ತ್ ಕ್ವೇಕ್ಸ್ ಈಸ್ ಅ ಸಬ್ಜೆಕ್ಟಿವ್ ಕೇಸ್ ಹಿಯರ್. ಅರ್ತ್ ಕ್ವೇಕ್ಸ್ ಡೆಸ್ಟ್ರಾಯ್ ವಾಟ್, ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ ಈಸ್ ಅವರ್ ಆಬ್ಜೆಕ್ಟ್ ಇನ್ ದಿಸ್ ಸೆಂಟೆನ್ಸ್, ಆಬ್ಜೆಕ್ಟಿವ್ ಕೇಸ್. ಹಾಗೇನೆ ದ ಡಾಕ್ಟರ್ ಟ್ರೀಟೆಡ್ ದ ಪೇಷಂಟ್ಸ್. ಟ್ರೀಟೆಡ್ ಅನ್ನೋದು ಇದರಲ್ಲಿ ಒಂದು ವರ್ಬ್ ಆಗಿದೆ. ಈ ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಯಾರು, ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಿದ್ ಯಾರು, ಡಾಕ್ಟರ್. ಸೊ ಡಾಕ್ಟರ್ ಈಸ್ ಅವರ್ ಸಬ್ಜೆಕ್ಟಿವ್ ಕೇಸ್. ಯಾರಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟರು, ಪೇಷಂಟ್ಸ್ಗೆ. ಸೊ ಆ ಆಕ್ಷನ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರೋದು ಪೇಷಂಟ್ಸ್. ಸೊ ಪೇಷಂಟ್ಸ್ ಅನ್ನೋದು ಇಲ್ಲಿ ಆಬ್ಜೆಕ್ಟಿವ್ ಕೇಸ್ ಆಗಿದೆ. ನೋಡಿ, ಈ ಸೆಂಟೆನ್ಸಸ್ ಅಲ್ಲಿ ಒಂದು ಸಬ್ಜೆಕ್ಟ್, ವರ್ಬ್ ಹಾಗೆ ಆಬ್ಜೆಕ್ಟ್, ಈ ಸ್ಟ್ರಕ್ಚರ್ ಅಲ್ಲಿ ಸೆಂಟೆನ್ಸಸ್ ಇದೆ. ಅಂದ್ರೆ ಪ್ರತಿಯೊಂದು ಸೆಂಟೆನ್ಸಸ್ ಅಲ್ಲಿ ಕೂಡ ಒಂದೊಂದು ಆಬ್ಜೆಕ್ಟ್ ಇದೆ. ಹೀಗೆ ಒಂದು ಸೆಂಟೆನ್ಸ್ ಅಲ್ಲಿ ಒಂದೇ ಆಬ್ಜೆಕ್ಟ್ ಇರಬೇಕು ಅಂತ ಏನಿಲ್ಲ. ಕೆಲವು ಸೆಂಟೆನ್ಸಸ್ ಅಲ್ಲಿ ಎರಡೆರಡು ಆಬ್ಜೆಕ್ಟ್ ಇರುತ್ತೆ. ಆಗ ಅವುಗಳನ್ನ ನಾವು ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಆಬ್ಜೆಕ್ಟ್ಸ್ ಅಂತ ಗುರುತಿಸಬೇಕಾಗುತ್ತೆ. ಎಕ್ಸಾಂಪಲ್ಸ್ ನೋಡಿ, ಅಮನ್ ರೋಟ್ ಅ ಲೆಟರ್ ಟು ಹಿಸ್ ಪೇರೆಂಟ್ಸ್. ಇಲ್ಲಿ ರೋಟ್ ಅನ್ನೋದು ವರ್ಬ್ ಆಗಿದೆ. ಈ ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಅಮನ್, ಸಬ್ಜೆಕ್ಟಿವ್ ಕೇಸ್ ಅಲ್ಲಿದೆ. ಅಮನ್ ರೋಟ್ ವಾಟ್, ಉತ್ತರ ಏನ್ ಬಂತು, ಅ ಲೆಟರ್. ಏನನ್ನ ಬರ್ದ ಅವನು, ಒಂದು ಲೆಟರ್ ಅನ್ನ ಬರ್ದ. ಸೊ ಲೆಟರ್ ಅನ್ನೋದು ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಇದನ್ನ ನಾವು ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಯಾಕೆ ಕರಿತೀವಿ, ಯಾಕಂದ್ರೆ ಅದು ವರ್ಬ್ ನ ನಂತರ ಬರ್ತಾ ಇದೆ, ಹಾಗೆ ವರ್ಬ್ಗೆ ಆನ್ಸರ್ ಮಾಡ್ತಾ ಇದೆ ಅಲ್ವಾ. ಸೊ ಈ ಇಡೀ ಕೆಲಸ, ಈ ಲೆಟರ್ ಬರೆಯೋ ಕೆಲಸ ಯಾರಿಗೋಸ್ಕರ ನಡೀತಾ ಇದೆ ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಏನ್ ಬರುತ್ತೆ, ಯಾರಿಗೋಸ್ಕರ ಅವನು ಲೆಟರ್ ಅನ್ನ ಬರೀತಾ ಇದ್ದಾನೆ, ಅವನ ಪೇರೆಂಟ್ಸ್ಗೋಸ್ಕರ. ಸೊ ಇಲ್ಲಿ ಪೇರೆಂಟ್ಸ್ ಅನ್ನೋದು ಒಂದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಸೆಕೆಂಡ್ ಒನ್ ಈಸ್, ಪ್ರಿಯಾ ಎಕ್ಸ್ಪ್ಲೇನ್ಡ್ ದ ಇನ್ಸಿಡೆಂಟ್ ಟು ಹರ್ ಫ್ರೆಂಡ್ಸ್. ಈ ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೇನ್ಡ್ ಇಸ್ ಅ ವರ್ಬ್ ಹಿಯರ್. ಹೂ ಎಕ್ಸ್ಪ್ಲೇನ್ಡ್, ಯಾರು ಎಕ್ಸ್ಪ್ಲೇನ್ ಮಾಡಿದ್ದು, ಪ್ರಿಯಾ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಸಬ್ಜೆಕ್ಟಿವ್ ಕೇಸ್ ಅಲ್ಲಿ ಪ್ರಿಯಾ ಇದೆ. ಏನನ್ನ ಎಕ್ಸ್ಪ್ಲೇನ್ ಮಾಡಿದ್ಲವಳು, ಇನ್ಸಿಡೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ಲು. ಸೊ ಇನ್ಸಿಡೆಂಟ್ ಅನ್ನೋದು ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್, ಬಿಕಾಸ್ ಇದು ವರ್ಬ್ ಜೊತೆಗೆ ಬಂದಿದೆ, ಹಾಗೆ ವರ್ಬ್ಗೆ ಆನ್ಸರ್ ಮಾಡ್ತಾ ಇದೆ. ಪ್ರಿಯಾ ಎಕ್ಸ್ಪ್ಲೇನ್ಡ್ ವಾಟ್, ದ ಇನ್ಸಿಡೆಂಟ್. ಟು ಹೂಮ್, ಯಾರಿಗೆ ಎಕ್ಸ್ಪ್ಲೇನ್ ಮಾಡಿದ್ಲು, ಅವಳ ಫ್ರೆಂಡ್ಸ್ಗೆ ಎಕ್ಸ್ಪ್ಲೇನ್ ಮಾಡಿದ್ಲು. ದಿಸ್ ಈಸ್ ಅವರ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಥರ್ಡ್ ಒನ್, ಮಿಸ್ ಜೇನ್ ಟೀಚರ್ಸ್ ರೀಡಿಂಗ್ ಅಂಡ್ ರೈಟಿಂಗ್ ಟು ಹರ್ ಫ್ರೆಂಡ್ಸ್. ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಯಾವುದು, ಟೀಚರ್ಸ್, ರೀಡಿಂಗ್, ರೈಟಿಂಗ್ ಇವಿಷ್ಟು ವರ್ಬ್ಸಾ ಅಲ್ಲ. ಒಂದು ಸೆಂಟೆನ್ಸ್ ಅಲ್ಲಿ ಒಂದೇ ವರ್ಬ್ ಇರುತ್ತೆ. ಈ ಸೆಂಟೆನ್ಸ್ ಅಲ್ಲಿ ಟೀಚರ್ಸ್ ಅನ್ನೋದು ವರ್ಬ್ ಆಗಿದೆ. ರೀಡಿಂಗ್ ಅಂಡ್ ರೈಟಿಂಗ್ ಅನ್ನೋದು ಜೆರೆಂಡ್ ಫಾರ್ಮ್ ಅಲ್ಲಿರುವಂತಹ ನೌನ್ಸ್ ಆಗಿವೆ.
ಮಿಸ್ ಜೇನ್ಸ್ ಏನನ್ನ ಟೀಚ್ ಮಾಡಿದ್ರು? ಏನಂತ ಆನ್ಸರ್ ಬಂತು ಆ ಪ್ರಶ್ನೆಗೆ? ರೀಡಿಂಗ್ ಅಂಡ್ ರೈಟಿಂಗ್, ಓದೋದನ್ನ ಬರೆಯೋದನ್ನ ಟೀಚ್ ಮಾಡಿದ್ರು. ಸೊ ದಿಸ್ ಇಸ್ ಅವರ್ ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ ಟೀಚ್ ಮಾಡಿದ್ರು? ಅವರ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಿದ್ರು. ಸೊ ಸ್ಟೂಡೆಂಟ್ ಅನ್ನೋದು ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಈ ಟೀಚ್ ಮಾಡೋ ಕೆಲಸ ಮಾಡ್ತಾ ಇರೋದು ಮಿಸ್ ಜೇನ್ ಅವರು. ಈ ಸೆಂಟೆನ್ಸ್ ನ ಸಬ್ಜೆಕ್ಟಿವ್ ಕೇಸ್ ಆಗಿದೆ. ಲಾಸ್ಟ್ ಒನ್ ಈಸ್ ದ ಕಿಂಗ್ ಗೇವ್ ದ ಕ್ರೌನ್ ಟು ಹಿಸ್ ಸನ್. ಈ ಸೆಂಟೆನ್ಸ್ ಅಲ್ಲಿ ಗೇವ್ ಅನ್ನೋದು ವರ್ಬ್ ಆಗಿದೆ. ಈ ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಯಾರು? ದ ಕಿಂಗ್. ಸಬ್ಜೆಕ್ಟಿವ್ ಕೇಸ್. ದ ಕಿಂಗ್ ಗೇವ್ ವಾಟ್? ಏನನ್ನ ಕೊಟ್ಟ ಅವನು? ಕಿರೀಟವನ್ನ ಕೊಟ್ಟ. ಸೊ ಕ್ರೌನ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ ಕೊಟ್ಟ? ಅವನ ಸನ್ಗೆ ಕೊಟ್ಟ. ಸೊ ಸನ್ ಈಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಹೀಗೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಆಬ್ಜೆಕ್ಟ್ಸ್ ಆಗಿ ಯೂಸ್ ಆಗುವಂತಹ ನೌನ್ಸ್ ಅನ್ನ ನಾವು ಆಬ್ಜೆಕ್ಟಿವ್ ಕೇಸ್ ಅಂತ ಹೇಳ್ತೀವಿ. ಈ ಆಬ್ಜೆಕ್ಟಿವ್ ಕೇಸ್ ಅಲ್ಲಿ ಅಕ್ಯೂಸಿಟಿವ್ ಕೇಸ್ ಮತ್ತೆ ಡೇಟಿವ್ ಕೇಸ್ ಅಂತ ಮತ್ತೆ ಎರಡು ಟೈಪ್ಸ್ ಇದೆ. ಇವುಗಳು ಕೂಡ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ಸ್ ಗಳ ಬಗ್ಗೆನೇ ಇದೆ. ಆದ್ರೆ ಸ್ವಲ್ಪ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ನೋಡಿ, ಅಕ್ಯೂಸಿಟಿವ್ ಕೇಸ್ ಅಂತ ಯಾವ್ದನ್ನ ಹೇಳ್ತೀವಿ? ದ ಅಕ್ಯೂಸಿಟಿವ್ ಕೇಸ್ ಇಸ್ ದ ಕೇಸ್ ದಟ್ ಶೋಸ್ ದ ಆಬ್ಜೆಕ್ಟ್ ದಟ್ ಫಾಲೋಸ್ ದ ಪ್ರಪೋಸಿಷನ್ ಇನ್ ಅ ಸೆಂಟೆನ್ಸ್. ಯಾವ ಆಬ್ಜೆಕ್ಟ್ ಸೆಂಟೆನ್ಸ್ ಅಲ್ಲಿ ಒಂದು ಪ್ರಪೋಸಿಷನ್ ಜೊತೆಗೆ ಬಂದಿರುತ್ತೋ ಅಂತಹ ಆಬ್ಜೆಕ್ಟ್ಸ್ ಅನ್ನ ನಾವು ಅಕ್ಯೂಸಿಟಿವ್ ಕೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡಿ. ಇಟ್ ಈಸ್ ಅ ಗಿಫ್ಟ್ ಫ್ರಮ್ ಮೈ ಬ್ರದರ್. ಯಾರ ಬಗ್ಗೆ ಹೇಳ್ತಾ ಇದೆ ಈ ಈಸ್ ಅನ್ನೋ ವರ್ಬ್? ನಮ್ಗೆ ನಾನು ಆಗ್ಲೇ ಹೇಳ್ದ ಹಾಗೆ ಸಬ್ಜೆಕ್ಟಿವ್ ಕೇಸ್ ಅಲ್ಲಿ ಬರೀ ನೌನ್ಸ್ ಅಷ್ಟೇ ಇರಬೇಕು ಅಂತ ಏನೂ ಇಲ್ಲ. ಎಲ್ಲೆಲ್ಲಿ ನೌನ್ಸ್ ಇರುತ್ತೋ ಅಲ್ಲಲ್ಲಿ ಪ್ರನೌನ್ಸ್ ಕೂಡ ಯೂಸ್ ಮಾಡಬಹುದು. ಈ ಸೆಂಟೆನ್ಸ್ ಅಲ್ಲಿ ಇಟ್ ಅನ್ನೋದು ಸಬ್ಜೆಕ್ಟಿವ್ ಕೇಸ್ ಅಲ್ಲಿ ಯೂಸ್ ಆಗಿದೆ. ಇಟ್ ಈಸ್ ವಾಟ್? ಅ ಗಿಫ್ಟ್. ಸೊ ಗಿಫ್ಟ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಇಟ್ ಈಸ್ ಅ ಗಿಫ್ಟ್ ಫ್ರಮ್ ಹೂಮ್? ಫ್ರಮ್ ಮೈ ಬ್ರದರ್. ಬ್ರದರ್ ಅನ್ನೋದು ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಇಂಡೈರೆಕ್ಟ್ ಆಬ್ಜೆಕ್ಟ್ ಒಂದು ಪ್ರಪೋಸಿಷನ್ ನಂತರ ಬಂದಿದೆ, ಹಾಗಾಗಿ ಇದನ್ನ ಅಕ್ಯೂಸಿಟಿವ್ ಕೇಸ್ ಅಂತ ಕರೆದಿದ್ದೀವಿ. ಸೆಕೆಂಡ್ ಒನ್ ಈಸ್ ರಾಧಾ ಸಿಟ್ಸ್ ವಿತ್ ಶ್ವೇತಾ. ಇಲ್ಲಿ ರಾಧಾ ಸಬ್ಜೆಕ್ಟ್ ಆಗಿದೆ. ಸಿಟ್ ಇಸ್ ಅ ವರ್ಬ್. ಈ ಸೆಂಟೆನ್ಸ್ ಅಲ್ಲಿ ಒಂದೇ ಆಬ್ಜೆಕ್ಟ್ ಇದೆ. ಆ ಆಬ್ಜೆಕ್ಟ್ ಒಂದು ಪ್ರಪೋಸಿಷನ್ ಜೊತೆಗೆ ಬಂದಿದೆ, ಹಾಗಾಗಿ ಇದು ಒಂದು ಅಕ್ಯೂಸಿಟಿವ್ ಕೇಸ್ ಆಗಿದೆ. ನೆಕ್ಸ್ಟ್, he was asleep during the lesson. ಈ ಸೆಂಟೆನ್ಸ್ ಅಲ್ಲಿ he ಅನ್ನೋ ಒಂದು ಪ್ರೊನೌನ್ ಸಬ್ಜೆಕ್ಟಿವ್ ಕೇಸ್ ಅಲ್ಲಿ ಯೂಸ್ ಆಗಿದೆ. was ಅನ್ನೋದು ಇಲ್ಲಿ ಲಿಂಕಿಂಗ್ ವರ್ಬ್ ಕೆಲಸ ಮಾಡ್ತಾ ಇದೆ. asleep ಅನ್ನೋದು ವರ್ಬ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಜಸ್ಟ್ ಆನ್ adjective because it is telling about a pronoun. He was asleep when? During the lesson. So lesson is object in this sentence. ಈ ಆಬ್ಜೆಕ್ಟ್ ಒಂದು ಪ್ರಪೋಸಿಷನ್ ನಂತರ ಬಂದಿದೆ ಇಲ್ಲಿ, ಹಾಗಾಗಿ ಇದು ಅಕ್ಯೂಸಿಟಿವ್ ಕೇಸ್ಗೆ ಒಂದು ಎಕ್ಸಾಂಪಲ್ ಆಗಿದೆ. ನೆನ್ಪಿಡಿ, ಅಕ್ಯೂಸಿಟಿವ್ ಕೇಸಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಆಗಿರಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿರಲಿ ಒಂದು ಪ್ರಪೋಸಿಷನ್ ನಂತರ ಬಂದಿದ್ರೆ ಅಂತಹ ನೌನ್ಸ್ ಅನ್ನ ನಾವು ಅಕ್ಯೂಸಿಟಿವ್ ಕೇಸ್ ಅಂತ ಹೇಳ್ತೀವಿ. ಡೇಟಿವ್ ಕೇಸ್ ಅಂದ್ರೆ ಏನಂತ ನೋಡಿ. ದ ಡೇಟಿವ್ ಕೇಸ್ ಇಸ್ ದ ಕೇಸ್ ದಟ್ ಶೋಸ್ ದ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಫ್ ಅ ವರ್ಬ್ ಇನ್ ಅ ಸೆಂಟೆನ್ಸ್. ಇಟ್ ಕಮ್ಸ್ ಆಫ್ಟರ್ ದ ವರ್ಬ್ ಅಂಡ್ ಬಿಫೋರ್ ದ ಡೈರೆಕ್ಟ್ ಆಬ್ಜೆಕ್ಟ್. ನೋಡಿ, ಇವುಗಳ ಎಕ್ಸ್ಪ್ಲನೇಷನ್ ಮತ್ತೆ ಎಕ್ಸಾಂಪಲ್ಸ್ ಅನ್ನ ನೋಡೋದಕ್ಕಿಂತ ಮುಂಚೆ ಆಬ್ಜೆಕ್ಟಿವ್ ಕೇಸ್ ಅನ್ನ ನಾವು ಈಗಾಗಲೇ ಕಲ್ತಿದೀವಲ್ಲ, ಆ ಸೆಂಟೆನ್ಸಸ್ ಅನ್ನ ಒಂದ್ಸಲ ಗಮನಿಸಿ. ಇಲ್ಲಿ ಎಲ್ಲಾ ಕಡೆನೂ ಕೂಡ ಮೊದಲು ವರ್ಬ್ ಆಗಿದ್ಮೇಲೆ ಡೈರೆಕ್ಟ್ ಆಬ್ಜೆಕ್ಟ್ ಬಂದಿದೆ, ನಂತರ ಇಂಡೈರೆಕ್ಟ್ ಆಬ್ಜೆಕ್ಟ್ ಬಂದಿದೆ. ಆದ್ರೆ ಡೇಟಿವ್ ಕೇಸ್ ಅಲ್ಲಿ ಮೊದಲು ಇಂಡೈರೆಕ್ಟ್ ಆಬ್ಜೆಕ್ಟ್ ಬರುತ್ತೆ, ನಂತರ ಡೈರೆಕ್ಟ್ ಆಬ್ಜೆಕ್ಟ್ ಬರುತ್ತೆ. ಈ ಒಂದು ವ್ಯತ್ಯಾಸಕ್ಕೋಸ್ಕರ ಇದನ್ನ ಡೇಟಿವ್ ಕೇಸ್ ಅಂತ ಕರೆದಿದ್ದೀವಿ. ಎಕ್ಸಾಂಪಲ್ಸ್: ಅಮನ್ ರೋಟ್ ಹಿಸ್ ಪೇರೆಂಟ್ಸ್ ಅ ಲೆಟರ್. ವರ್ಬ್ಗೆ ಪ್ರಶ್ನೆ ಕೇಳಿದಾಗ ಬರೋ ಆನ್ಸರ್ ಯಾವುದು? ಏನನ್ನ ಬರ್ದ ಅವನು? ಲೆಟರ್ ಅನ್ನ ಬರ್ದ. ಸೊ ಲೆಟರ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್ ಹಿಯರ್. ಯಾರಿಗ್ ಬರ್ದ ಲೆಟರ್ ಅನ್ನ? ಅವನ ಪೇರೆಂಟ್ಸ್ಗೆ ಬರ್ದ. ಇಲ್ಲಿ ಪೇರೆಂಟ್ಸ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ವರ್ಬ್ನ ನಂತರ ಒಂದು ಇಂಡೈರೆಕ್ಟ್ ಆಬ್ಜೆಕ್ಟ್ ಬಂದಿದೆ, ಆಮೇಲೆ ಡೈರೆಕ್ಟ್ ಆಬ್ಜೆಕ್ಟ್ ಬಂದಿದೆ. ಸೆಕೆಂಡ್ ಎಕ್ಸಾಂಪಲ್ ಈಸ್ ದ ಕಿಂಗ್ ಗೇವ್ ಹಿಸ್ ಸನ್ ದ ಕ್ರೌನ್. ದ ಕಿಂಗ್ ಗೇವ್ ವಾಟ್? ದ ಕ್ರೌನ್. ಸೊ ಕ್ರೌನ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಟು ಹೂಮ್? ಯಾರಿಗೆ ಕೊಟ್ಟ ಕ್ರೌನ್ ಅನ್ನ? ಅವನ ಸನ್ಗೆ ಕೊಟ್ಟ. ಸೊ ಸನ್ ಅನ್ನೋದು ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ವರ್ಬ್ನ ನಂತರ ಇಂಡೈರೆಕ್ಟ್ ಆಬ್ಜೆಕ್ಟ್ ಬಂದಿದೆ, ಕೊನೆಗೆ ಡೈರೆಕ್ಟ್ ಆಬ್ಜೆಕ್ಟ್ ಬಂದಿದೆ. ನೆಕ್ಸ್ಟ್, ವಿಕ್ಕಿ ಗೇವ್ ದ ಬೆಗರ್ ಸಮ್ ಮನಿ. ಇಲ್ಲಿ ಗೇವ್ ಅನ್ನೋದು ವರ್ಬ್ ಆಗಿದೆ. ಈ ವರ್ಬ್ಗೆ ನಾವು ವಾಟ್ ಅಥವಾ ಹೂ ಅಂತ ಪ್ರಶ್ನೆ ಮಾಡಿದಾಗ ಬರೋ ಉತ್ತರ ಯಾವುದು? ವಿಕ್ಕಿ ಗೇವ್ ವಾಟ್? ಸಮ್ ಮನಿ. ಸೊ ಮನಿ ಈಸ್ ಡೈರೆಕ್ಟ್ ಆಬ್ಜೆಕ್ಟ್.
ಟು ಹೋಮ್, ಯಾರಿಗೆ ಕೊಟ್ಟ ಅವನು ದುಡ್ಡನ್ನ? ಬೆಗ್ಗರ್ಗೆ. ಸೊ ಬೆಗ್ಗರ್ ಈಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಹೀಗೆ ಸೆಂಟೆನ್ಸಸ್ ಅಲ್ಲಿ ವರ್ಬ್ನ ಜೊತೆಗೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಬಂದು ಆ ನಂತರ ಡೈರೆಕ್ಟ್ ಆಬ್ಜೆಕ್ಟ್ ಬಂದ್ರೆ ಅಂತಹ ಕೇಸನ್ನ ನಾವು ಡೇಟಿವ್ ಕೇಸ್ ಅಂತ ಹೇಳ್ತೀವಿ. ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಬ್ಜೆಕ್ಟ್ ಯಾವ್ದಾದ್ರು ಪ್ರಪೋಸಿಷನ್ ಜೊತೆಗೆ ಬಂದಿದ್ರೆ ಆ ಕೇಸನ್ನ ಆಕ್ಯುಸೇಟಿವ್ ಕೇಸ್ ಅಂತ ಹೇಳ್ತೀವಿ. ಇಷ್ಟು ಆಬ್ಜೆಕ್ಟಿವ್ ಕೇಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಒನ್ ಈಸ್ ಪೊಸೆಸಿವ್ ಕೇಸ್ ಅಥವಾ ಜೆನೆಟಿವ್ ಕೇಸ್. A noun is said to be a possessive case if it denotes possession or ownership. ಪೊಸೆಷನ್ ಅಥವಾ ಓನರ್ಶಿಪ್ ಅನ್ನ ಸೂಚಿಸುವಂತಹ ನೌನ್ಸ್ ಅನ್ನ ನಾವು ಪೊಸೆಸಿವ್ ಕೇಸ್ ಅಥವಾ ಜೆನೆಟಿವ್ ಕೇಸ್ ಅಂತ ಹೇಳ್ತೀವಿ. ಪೊಸೆಷನ್ ಅಂತ ಹೇಳಿದ್ರೆ ಒಡೆತನವನ್ನ ತೋರಿಸೋದು. ಒಂದು ನೌನ್ ಇನ್ನೊಂದು ನೌನ್ನ ಸಂಬಂಧವನ್ನ ತೋರಿಸ್ಲಿಕ್ಕೆ ಯೂಸ್ ಆಗಿದೆ. ಎಕ್ಸಾಂಪಲ್, ದೋಸ್ ಆರ್ ಮೇರೀಸ್ ಬುಕ್. ಈ ಬುಕ್ಸ್ ಯಾರಿಗೆ ಸಂಬಂಧಪಟ್ಟಿದ್ದು? ಮೇರಿಗೆ ಸಂಬಂಧಪಟ್ಟಿದ್ದು ಅಂತ ತೋರಿಸ್ಲಿಕ್ಕೆ ಅಪಾಸ್ಟ್ರೋಫಿ ಎಸ್ ಅನ್ನೋ ಆ ಮೇರಿ ಅನ್ನೋ ಒಂದು ನೌನ್ ಜೊತೆಗೆ ನಾವು ಆಡ್ ಮಾಡಿದೀವಿ. ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಈಸ್ ಶರತ್ಸ್ ಹೆಲ್ತ್ ಈಸ್ ಬೆಟರ್ ನೌ. ಹೂಸ್ ಹೆಲ್ತ್? ಯಾರ ಹೆಲ್ತ್ ಬಗ್ಗೆ ನಾವು ಮಾತಾಡ್ತಾ ಇರೋದು? ಶರತ್ತನ ಹೆಲ್ತ್. ಸೊ ಆ ಹೆಲ್ತ್ ಶರತ್ತನ್ಗೆ ಸಂಬಂಧಪಟ್ಟಿದ್ದು. ಸೊ ಅಪಾಸ್ಟ್ರೋಫಿ ಎಸ್ ಅಂದ್ರೆ ಶರತ್ತನ ಒಂದು ಪೊಸೆಷನ್ ಅನ್ನ ತೋರಿಸ್ಲಿಕ್ಕೆ ಈ ನೌನ್ ಯೂಸ್ ಆಗಿದೆ. ಹಾಗೆ ಥರ್ಡ್ ಒನ್, ದ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ವಾಸ್ ಎಕ್ಸಲೆಂಟ್. ಈ ಸೆಂಟೆನ್ಸ್ ಅಲ್ಲಿ ಹೂಸ್ ಪರ್ಫಾರ್ಮೆನ್ಸ್? ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್. ಇಲ್ಲಿ ನೋಡಿ, ಸ್ಟೂಡೆಂಟ್ಸ್ ವರ್ಡ್ ಕಂಪ್ಲೀಟ್ ಆದ್ಮೇಲೆ ಅಪಾಸ್ಟ್ರೋಫಿ ಹಾಕಿದೀವಿ. ಆದ್ರೆ ಇಲ್ಲಿ ಮೇರಿ ಈ ನೌನ್ ಕಂಪ್ಲೀಟ್ ಆದ್ಮೇಲೆ ಅಪಾಸ್ಟ್ರೋಫಿ ಎಸ್ ಅನ್ನ ತೋರಿಸಿ ಪೊಸೆಷನ್ ಅನ್ನ ತೋರಿಸಿದೀವಿ. ಈ ವ್ಯತ್ಯಾಸ ಯಾಕೆ ಅಂದ್ರೆ ಯಾವಾಗ ಒಂದು ನೌನ್ ಎಸ್ ಲೆಟರ್ ಇಂದ ಎಂಡ್ ಆಗುತ್ತೋ ಅಂತ ಟೈಮಲ್ಲಿ ಕೊನೆಗೆ ಅಪಾಸ್ಟ್ರೋಫಿಯನ್ನ ಮಾರ್ಕ್ ಮಾಡಿದ್ರೆ ಸಾಕಾಗುತ್ತೆ, ಜೊತೆಗೆ ಇನ್ನೊಂದು ಎಸ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಇದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ, ಹಾಗಾಗಿ ನಾವು ಅಪಾಸ್ಟ್ರೋಫಿ ಕೊನೆಗೆ ಬರ್ದಿದೀವಿ. ಹಾಗಲ್ಲ, ಇಲ್ಲಿ ನೋಡಿ, ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ, ಆದ್ರೂ ಕೂಡ ಕೊನೆಗೆ ಅಪಾಸ್ಟ್ರೋಫಿ ಬರ್ದು ಆ ನಂತರ ಎಸ್ ಅನ್ನ ಆಡ್ ಮಾಡಿದೀವಿ. ಯಾಕಂದ್ರೆ ಇಲ್ಲಿ ಈ ವರ್ಡ್ ಎಸ್ ಇಂದ ಎಂಡ್ ಆಗಿಲ್ಲ ಅಲ್ವಾ. ಸೊ ದ ಚಿಲ್ಡ್ರನ್ಸ್ ಟಾಯ್ಸ್ ಆರ್ ಇನ್ ದ ಬ್ಯಾಸ್ಕೆಟ್. ಯಾರ ಟಾಯ್ಸ್? ಮಕ್ಕಳ ಟಾಯ್ಸ್. ನೆಕ್ಸ್ಟ್ ಒನ್ ಈಸ್ ಅನಂತ್ಸ್ ಅಂಡ್ ಅಮಿತ್ಸ್ ಬಿಸ್ನೆಸಸ್ ಆರ್ ಬೂಮಿಂಗ್. ಈ ಸೆಂಟೆನ್ಸ್ ಅಲ್ಲಿ ಅನಂತ್ ಮತ್ತೆ ಅಮಿತ್ ಈ ಎರಡೂ ನೌನ್ಸ್ ಜೊತೆಗೆ ಅಪಾಸ್ಟ್ರೋಫಿ ಎಸ್ ಅನ್ನ ಆಡ್ ಮಾಡಿದೀವಿ. ಇದರ ಅರ್ಥ ಏನು ಅಂದ್ರೆ ಅನಂತನ ಬಿಸ್ನೆಸ್ಸೇ ಬೇರೆ, ಅಮಿತನ ಬಿಸ್ನೆಸ್ಸೇ ಬೇರೆ ಅಂತ. ಅವರಿಬ್ಬರ ಬಿಸ್ನೆಸಸ್ ಬೇರೆ ಬೇರೆ ಆಗಿರೋದ್ರಿಂದ ಬೇರೆ ಬೇರೆಯಾಗಿ ಅವರಿಬ್ಬರ ಪೊಸೆಷನ್ ಅನ್ನ ತೋರಿಸ್ಲಿಕ್ಕೆ ಅಪಾಸ್ಟ್ರೋಫಿ ಎಸ್ ಅನ್ನ ಆಡ್ ಮಾಡಿದೀವಿ. ಬೂಮಿಂಗ್ ಅಂದ್ರೆ ಅಭಿವೃದ್ಧಿ ಹೊಂದೋದು ಅಂತ, ಎತ್ತರಕ್ಕೆ ಬೆಳೀತಾ ಹೋಗೋದು ಅಂತ. ಅವರಿಬ್ಬರದು ಬಿಸ್ನೆಸಸ್ ಬೇರೆ ಬೇರೆ ಆಗಿ ಇರೋದ್ರಿಂದ ಅನಂತನ ಬಿಸ್ನೆಸ್ ಮತ್ತು ಅಮಿತನ ಬಿಸ್ನೆಸ್ ಎರಡೂ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ಅಪಾಸ್ಟ್ರೋಫಿ ಎಸ್ ಎರಡಕ್ಕೂ ಆಡ್ ಮಾಡಿದೀವಿ. ಆ ಬಿಸ್ನೆಸ್ ಅವರಿಬ್ರಿಗೂ ಸಂಬಂಧಪಟ್ಟಿದ್ದಾಗಿದ್ದಿದ್ರೆ ಅನಂತನ ಬಿಸ್ನೆಸ್ ಅಮಿತನ ಬಿಸ್ನೆಸ್ ಅಂತ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇರಲಿಲ್ಲ. ಅನಂತ್ ಮತ್ತೆ ಅಮಿತನ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ ಅಂದ್ರೆ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಹೇಳ್ಬೋದಾಗಿತ್ತು. ಅಂದ್ರೆ ಕೊನೆಗೆ ಬರುವಂತಹ ನೌನ್ ಜೊತೆಗೆ ಮಾತ್ರ ಅಪಾಸ್ಟ್ರೋಫಿ ಯೂಸ್ ಮಾಡಬಹುದಾಗಿತ್ತು, ರೈಟ್? ನೆಕ್ಸ್ಟ್ ಒನ್ ಈಸ್ ಮೈ ಮದರ್ ಇನ್ ಲಾಸ್ ಕುಕಿಂಗ್ ಈಸ್ ನಾಟ್ ಸೋ ಗುಡ್. ಈ ಸೆಂಟೆನ್ಸ್ ಅಲ್ಲಿ ಒಂದು ಕಾಂಪೌಂಡ್ ನೌನ್ ಜೊತೆಗೆ ಅಪಾಸ್ಟ್ರೋಫಿ ಎಸ್ ಅನ್ನ ಆಡ್ ಮಾಡಿಬಿಟ್ಟು ಅದರ ಪೊಸೆಷನ್ ಅನ್ನ ತೋರಿಸಿದೀವಿ. ಯಾವಾಗ್ಲೂ ಕಾಂಪೌಂಡ್ ನೌನ್ ಅಲ್ಲಿ ಅದು 2 ವರ್ಡ್ ಇಂದ ಆಗಿರಬಹುದು ಅಥವಾ 3 ವರ್ಡ್ ಇಂದ ಆಗಿರುವಂತಹ ಕಾಂಪೌಂಡ್ ನೌನ್ ಆಗಿರಬಹುದು. ಆ ವರ್ಡ್ ನ ಕೊನೆಗೆ ಅಪಾಸ್ಟ್ರೋಫಿ ಎಸ್ ಅನ್ನ ಆಡ್ ಮಾಡಿಬಿಟ್ಟು ಅದರ ಪೊಸೆಷನ್ ಅನ್ನ ನಾವು ತೋರಿಸಬೇಕಾಗುತ್ತೆ. ಇಲ್ಲಿ ಮದರ್ ಅನ್ನೋದು ಪ್ರಿನ್ಸಿಪಲ್ ವರ್ಡ್ ಇದೆ, ಅದ್ರ ಜೊತೆಗೆ ಎಸ್ ಅನ್ನ ಆಡ್ ಮಾಡ್ತೀವಿ ಅಂದ್ರೆ ಆಗ ಅದು ತಪ್ಪಾಗತ್ತೆ. ಇಷ್ಟು ಪೊಸೆಸಿವ್ ಕೇಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಒನ್ ಈಸ್ ವೊಕೇಟಿವ್ ಕೇಸ್. A noun is said to be in vocative case if it is used to get the attention of a person or persons they used before or after imperative sentences. Imperative sentences ಜೊತೆಗೆ ಯೂಸ್ ಆಗುವಂತಹ ನೌನ್ಸ್ ಅನ್ನ ನಾವು ವೊಕೇಟಿವ್ ಕೇಸ್ ಅಂತ ಹೇಳ್ತೀವಿ. ಆರ್ಡರ್ ಮಾಡಲಿಕ್ಕೆ, ಕಮಾಂಡ್ ಮಾಡಲಿಕ್ಕೆ ಅಥವಾ ರಿಕ್ವೆಸ್ಟ್ ಮಾಡಲಿಕ್ಕೆ ಯೂಸ್ ಆಗುವಂತಹ ಸೆಂಟೆನ್ಸಸ್ ಅನ್ನ ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಸೆಂಟೆನ್ಸಸ್ ಯಾರನ್ನ ಉದ್ದೇಶಿಸಿ ಹೇಳ್ತಾ ಇರ್ತೀವಲ್ಲ ಅವರನ್ನ ಅಥವಾ ಆ ನೌನ್ ಅನ್ನ ನಾವು ವೊಕೇಟಿವ್ ಕೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಲಿಸನ್ ಟು ಮೀ ಕೇರ್ಫುಲಿ ಸ್ಟೂಡೆಂಟ್ಸ್. ಇಲ್ಲಿ ಲಿಸನ್ ಟು ಮೀ ಕೇರ್ಫುಲಿ ಅನ್ನೋದು ಒಂದು ಇಂಪರೇಟಿವ್ ಸೆಂಟೆನ್ಸ್ ಆಗಿದೆ. ಅದು ಸ್ಟೂಡೆಂಟ್ಸ್ ಅನ್ನ ಉದ್ದೇಶಿಸಿ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಸ್ಟೂಡೆಂಟ್ಸ್ ವೊಕೇಟಿವ್ ಕೇಸ್ ಆಗಿದೆ. ನೆಕ್ಸ್ಟ್, ಜಿಯಾ ಕಮ್ ಹಿಯರ್
ಇಲ್ಲಿ ಕಮ್ ಹಿಯರ್ ಅಂತ ಯಾರಿಗೆ ಹೇಳ್ತಾ ಇದ್ದೀವಿ? ಜಿಯಾಗೆ ಹೇಳ್ತಾ ಇದ್ದೀವಿ. ಜಿಯಾ ಈ ಸೆಂಟೆನ್ಸ್ ಅಲ್ಲಿ ವೊಕೇಟಿವ್ ಕೇಸ್ ಆಗಿದೆ. ಹಾಗೆ ಬಿಹೇವ್ ಯುವರ್ ಸೆಲ್ಫ್ ಅಂತ ನಾವು ಬಾಯ್ಸ್ಗೆ ಹೇಳ್ತಾ ಇದ್ದೀವಿ. ಸೊ ಬಾಯ್ಸ್ ಹಿಯರ್ ಈಸ್ ವೊಕೇಟಿವ್ ಕೇಸ್. ನೆಕ್ಸ್ಟ್ ಬ್ರಿಂಗ್ ಮಿ ಅ ಗ್ಲಾಸ್ ಆಫ್ ವಾಟರ್ ಅಂತ ಅನುಗೆ ಹೇಳ್ತಾ ಇದ್ದೀವಿ. ಸೊ ಅನು ಈ ಸೆಂಟೆನ್ಸ್ ಅಲ್ಲಿ ವೊಕೇಟಿವ್ ಕೇಸ್ ಆಗಿದೆ. ಕೊನೆಯದಾಗಿ ಪಾರ್ಟಿಸಿಪೆಂಟ್ಸ್ ಪ್ಲೀಸ್ ಹ್ಯಾಂಡ್ ಓವರ್ ಯುವರ್ ಫೋನ್ಸ್. ಪಾರ್ಟಿಸಿಪೆಂಟ್ಸ್ ಅನ್ನೋ ನೌನ್ ಇಲ್ಲಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಅವರನ್ನ ಉದ್ದೇಶಿಸಿ ಒಂದು ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡಲಾಗಿದೆ. ಈ ರೀತಿಯಾಗಿ ಇಂಪರೇಟಿವ್ ಸೆಂಟೆನ್ಸಸ್ ಜೊತೆಗೆ ಯೂಸ್ ಆಗುವಂತಹ ನೌನ್ಸ್ ಅನ್ನ ನಾವು ವೊಕೇಟಿವ್ ಕೇಸ್ ಅಂತ ಹೇಳ್ತೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾಮಿನೇಟಿವ್ ಕೇಸ್, ಆಬ್ಜೆಕ್ಟಿವ್ ಕೇಸ್, ಪೊಸೆಸಿವ್ ಕೇಸ್ ಮತ್ತು ವೊಕೇಟಿವ್ ಕೇಸ್ ಇವುಗಳನ್ನ ಸ್ಟಡಿ ಮಾಡಿದ್ವಿ. ಇವಿಷ್ಟೇ ಅಲ್ಲದೇನೆ ನೌನ್ಸ್ ಅನ್ನ ನಾವು ಲೊಕೇಟಿವ್ ಕೇಸ್ ಅಲ್ಲಿ ಯೂಸ್ ಮಾಡ್ತೀವಿ, ಹಾಗೆ ಇನ್ಸ್ಟ್ರೂಮೆಂಟಲ್ ಕೇಸ್ ಅಲ್ಲಿ ಯೂಸ್ ಮಾಡ್ತೀವಿ, ಇನ್ನೊಂದು ಅಬ್ಲೇಟಿವ್ ಕೇಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಇವುಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.